ಓ ಶಿವರಾಜಣ್ಣ ಏನು ಮಾಡ್ತಿದ್ದೀಪ್ಪ? ಪಟಕ್ಕೆ ಪಟಕ್ಕೆ ಹೊಡಿಬರಿ ಪಟಕ್ಕೆ. ಇದೇನಿದು ಥರ್ಮೋಕೋಲಲ್ಲಿ ತಗೊಂಡು ಏನೇನೋ ಮಾಡಿದ್ಯಾ? ಇದರಲ್ಲಿ ಒಂದು ಪಟಕ್ಕೆ ಹೊಡಿತಾ ಇದ್ದೀನಿ. ಹೆಂಗೆ ಹೆಂಗೆ ಅಂತ ನೀವೇ ನೋಡಿ ಬನ್ನಿ. ಅವೆಲ್ಲ ಸಿಕ್ಸಿದ್ಯಾ? ಹಾಂ, ಎಲ್ಲ ಸಿಕ್ಸಿದ್ದೇನೆ. ಈಗ ಹಚ್ಚುವ ಕಾರ್ಯಕ್ರಮ ಹಚ್ಚಲಾ? ಅಲ್ಲ ನೀವು ಹೆಂಗಿದು ಮೈಂಡಿಗೆ ಹೆಂಗೆ ಬಂತು ನಿಮಗೆ? ಇದೆಲ್ಲ ಮಧ್ಯಾಹ್ನ ನಾನು ಕುತ್ಕೊಂಡು ಯೋಚನೆ ಮಾಡಿದಾಗ ಹೆಂಗಾರೆ ಮಾಡಿ ಪಟಾಕಿ ಹೊಡಿಬೇಕು, ಫಸ್ಟ್ ಡಬ್ಬ ಇಟ್ಟು ಹೊಡಿಬೇಕು ಅಂತ ಮಾಡಿದ್ದೆ. ಅದನ್ನು ಒಂದು ಮಾಡ್ಬೇಕು ಅಂತ ನೋಡೋಣ. ಆಮೇಲೆ ಇದು ಥರ್ಮೋಕೋಲ್ ಸಿಕ್ತು. ಅವಾಗ ತಡಿ ಇದ್ರಾಗ ಒಂದು ಹೆಂಗಾರ ಮಾಡಿ ಹೊಡಿಬೇಕು ಅಂತ ಹೇಳಿ ಎಲ್ಲ ತೂತ ಮಾಡಿ ಎಲ್ಲ ಈಗ ಸಿಕ್ಸಿದೀನಿ. ಈಗ ಹಚ್ಚುವ ಕಾರ್ಯಕ್ರಮ. ನೀವೆಲ್ಲ ಕ್ಯಾಂಡಲ್ ಹಚ್ತೀರಾ, ಊದ್ಬತ್ತಿಲ್ಲ ಹಚ್ತೀರಾ, ನಾನು ಹಂಗಲ್ಲ, ಬೆಂಕಿ ಪಟ್ಟದಲ್ಲಿ ಹಚ್ತಾ ಇದೀನಿ. ನೋಡಿ ನೋಡಿ ಇಲ್ಲಿ ಹಚ್ಚಲಾ? ಹಚ್ಚಿ ಸರ್, ಹಚ್ಚಲಾ? ಹಾಂ ಇದ್ರೆ ಹಾಂ ಹತ್ತು ನೋಡ್ರಿ. ಇದು ಶಿವರಾಜ್ ಅವರೇ ಸಕ್ಸಸ್ ಆಗಿ ಎಲ್ಲ ಹೊಡಿತಾ? ಸಕ್ಸಸ್ ಆಗಿ ಎಲ್ಲ ಹೊಡೆದೋಗಿದೆ. ಹಾಂ ನೋಡಿ, ಏನೂ ಇಲ್ಲ. ಸಮಾಜದಲ್ಲಿ ಯಾವ ಥರ ಪಟಾಕಿ ಹೊಡಿತೀವಿ ಅಂದರೆ ಕ್ರಿಯೇಟಿವ್ ಮೈಂಡ್ ಹೆಂಗಿರುತ್ತೆ ಅಂತ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಒಂದು ಥರ್ಮೋಕೋಲ್ ಇದೆ, ಥರ್ಮೋಕೋಲ್ ಫಾರ್ಮ್ ಶೀಟು. ಅದಕ್ಕೆ ಅದು 2 ಇಂಚಿಂದು ದಪ್ಪ. ಅದಕ್ಕೆ ಈ ಬಿಜಿಲಿ ಅಂತಕ್ಕದ್ದು ಒಂದು ಈ ಪಟಾಕಿ ಸಣ್ಣ ಸಣ್ಣ ಬರ್ತಾವಲ್ಲ, ಅವನ್ನ ನಮ್ಮ ಶಿವರಾಜ್ ಪಾಟೀಲ್ SG ಇವರ ಕ್ರಿಯೇಟಿವ್ ಮೈಂಡ್ ಹೆಂಗಿದೆ ಅಂತ ನೋಡ್ರಿ. ಅದಕ್ಕೆ ಈಗ ಒಂದೊಂದೇ ಸಿಕ್ಸ್ತಾ ಇದ್ದಾರೆ ಇದನ್ನು ಪಟಾಕಿನೆಲ್ಲ ಸಿಕ್ಸಿದ ಮೇಲೆ ಅವರು ಎಷ್ಟು ಸಿಕ್ಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಒಂದು 10-15 ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಅವರು. 10-15 ಜೋಡಿಸಿದ ನಂತರ ಈ ವೈರಿಂಗ್ ಕಲೆಕ್ಷನ್ ಕೊಡ್ತಾರಲ್ಲ, ಆ ಥರ ಒಂದು ಮದ್ದಿಂದ ಇನ್ನೊಂದು ಮದ್ದಿಗೆ ಕಲೆಕ್ಷನ್ ಕೊಟ್ಟು ಈಗ ಅದನ್ನು ಒಂದಕ್ಕೆ ಹಚ್ಚೋಂಥದ್ದು. ಅದು ನೋಡಿ ಅವರಿಗೆ ಎಷ್ಟು ಒಂದು ತಲೆಗೆ ಹೊಳೆದಿದೆ ಅಂತ ಅನ್ನೋದನ್ನು ಈಗ ಜೋಡಿಸ್ತಾ ಇದ್ದಾರೆ. ಶಿವರಾಜ್ ಅವರೇ, ಇದು ನಿಮಗೆ ಯಾವ ಥರ ಬಂತು ಕ್ರಿಯೇಟಿಗೆ ಅಲ್ಲ ಮೈಂಡಿಗೆ ಈ ಥರನೇ ಮಾಡಬೇಕು ಅಂತ? ಇದು ಥರ್ಮೋಕೋಲ್ ಒಂದ್ಸಲಿ ನೋಡಿದೆ. ನೋಡಿದಾಗ ಸರಿ ಇದರಲ್ಲಿ ಒಂದು ಏನಾರ ಮಾಡ್ಬೇಕು ಪಟಾಕಿ ಹೊಡೆಯೋಕ್ಕೆ ಅಂತ ಹೇಳಿ ಈ ಥರ ಒಂದು ಪ್ಲಾನ್ ಬಂದಿದೆ. ಹಾಗಾಗಿ ಇದು ಒಂಥರ ಎಕ್ಸ್ಪೆರಿಮೆಂಟಲ್ ಇದ್ದಂಗೆ ನೋಡೋಣ, ತೋರಿಸ್ತಾ ಇದ್ದೀನಿ. ಈಗ ಒಂದು ಅರ್ಧ ಮುಗಿದಿದೆ. ಇದ್ರ ಜೊತೆ ಇನ್ನೊಂದು ಚಟ್ಪಟ್ ಪಟಾಕಿ ಇದೆ, ಅದನ್ನು ಕೂಡ ಇದ್ರ ಜೊತೆ ಹಾಕ್ತಾ ಇದ್ದೀನಿ. ಒಟ್ಟು ಎಲ್ಲ ಒಟ್ಟಿಗೆ ಹೊಡಿಬೇಕು. ಆ ಥರ ಒಂದು ನೋಡೋಣ ಯಾವ ರೀತಿ ಸಕ್ಸಸ್ ಆಗುತ್ತೆ ಅಂತ. ಈಗ ಆ ಚಟ್ಪಟ್ ಪಟಾಕಿ ಅದು ಆ್ಯಕ್ಚುಲಿ ಮೂವ್ ಆಗುತ್ತೆ, ಎಲ್ಲ ಬೇಕಲ್ಲ ಹಾರುತ್ತಲ್ವಾ? ಹಚ್ಚಿದಾಗ ಅದು ಏನಾದರೂ ಇಲ್ಲಿಂದ ತಪ್ಪಿಸ್ಕೊಂಡೋಗಿ ಅದಕ್ಕೆ ಕಿಡಿ ಬೀಳಿಲ್ಲ ಅಂದರೆ? ಇಲ್ಲ ಬೀಳುತ್ತೆ. ಈಗ ಎಷ್ಟು ಈ ಥರ ಮಾಡಿದ್ದೀರಿ? ಈ ಥರ ಒಂದು ರೌಂಡ್ ಮುಗಿದಿದೆ. ಅದರಲ್ಲೆಲ್ಲ ಹೊಡೆದಿದೆ ಪಟಾಕಿ, ಏನೂ ಆಗಿಲ್ಲ. ಈ ಚಟ್ಪಟ್ ಪಟಾಕಿ ಅಂತಾರಲ್ಲ, ಅದಕ್ಕೆ ನೀವು ಫೋಕಸ್ ಮಾಡೋದಾ? ನೋಡಿರಿ, ನಾವು ಪಟಾಕಿ ನಾವು ಹೊಡಿಬೋದು ಅನ್ನೋದನ್ನು ಅವರು ಎಷ್ಟು ಚೆನ್ನಾಗಿ ಐಡಿಯಾಗಳನ್ನು ಮಾಡ್ತಾರೆ ಅಂದರೆ, ಇನ್ನೂ ಕೆಲವು ಕಲಾವಿದರಿದ್ದಾರೆ ಊದುಬತ್ತಿಯಲ್ಲಿ ಪಟಾಕಿ ಹೊಡಿತಾರೆ. ಊದುಬತ್ತಿಯಲ್ಲಿ ಅದರ ತುದಿಗೆ ಬೆಂಕಿ ಅಂದರೆ ಊದುಬತ್ತಿ ಏನು ಹಚ್ಚಿರ್ತೀವಲ್ಲ, ಅದು ತುದಿಗೆ ಪಟಾಕಿ ಮದ್ದನ್ನು ಇಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇದು ಗ್ರಾಸ್ಪಿಂಗ್ ಪವರ್ ತುಂಬ ಇರುತ್ತೆ ನಮಗೆ. ಅದ್ರ ಮೂಲಕ ಒಂದು ಸರಿ ಅದು ಸ್ವಿಂಗ್ ಅಂದ ತಕ್ಷಣ ಎಸ್ಬಿಡ್ಬೇಕು, ಇಲ್ಲಾಂದರೆ ಕೈಯಲ್ಲೇ ಹೊಡೆಯೋವಂಥ ಸಾಧ್ಯತೆ ಇರುತ್ತೆ. ಈ ಬಿಜಿಲಿ ಅಲ್ಲದೇ ಈ ಶಿವರಾಜ್ ಪಾಟೀಲ್ ಅವರು ಲಕ್ಷ್ಮೀ ಪಟಾಕಿನೂ ಹೊಡಿತಾರೆ. ಇದು ಇವತ್ತು ಬಂದಿರೋದು, ಅಂದರೆ ಮೊನ್ನೆ ಎಲ್ಲ ಪಟಾಕಿ ಹೊಡೆದಿದ್ದೀವಿ.
ಆದರೆ ಬಂದಿರೋವಂಥದ್ದು ಇವತ್ತು ಈ ಐಡಿಯಾ. ನಿನ್ನೆ ಎಲ್ಲ ಇವರು ಊದ್ಬತ್ತಿಯಲ್ಲೇ ಲಕ್ಷ್ಮೀ ಪಟಾಕಿನೂ ಹೊಡೆದಾರೆ, ಊದ್ಬತ್ತಿಯಲ್ಲಿ. ಇದು ನೋಡ್ರಿ ಹೆಂಗೆ ಅಂತ. ಆಯಿತಾ? ಇನ್ನೊಂದಿದೆಯಾ? ನೀವು ಹಚ್ಚಬೇಕಾದ್ರೆ ಹೇಳಬೇಕು ನಮಗೆ, ಯಾಕೆಂದರೆ ನಾವು ಕ್ಯಾಮ್ರಾನೆಲ್ಲ ತಗೊಂಡು ಸ್ವಲ್ಪ ದೂರ ಹೋಗ್ಬೇಕಲ್ಲ, ಅದು ಮತ್ತು ಒಂದೊಂದೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಹಾಗಾಗಿ. ಈ ನಮ್ಮ ಇದರಲ್ಲಿ ಶಿವರಾಜ್, ನಾಗರಾಜ್ ಮತ್ತು ಆಸಿಫ್ ಅಂತ, ಮೊಹಮ್ಮದ್ ಆಸಿಫ್, ಈ ಟೋಟಲ್ ಬ್ಲೈಂಡು ಎಷ್ಟು ಅವರು ಒಂದು ಇಲ್ಲಿ ಕಲೆಯನ್ನು ತೋರಿಸ್ತಾರೆ ಅಂತಂದರೆ ಭಾಳ ಆಶ್ಚರ್ಯ ಆಗುತ್ತೆ. ನೋಡಿ ಅವ್ರು ಮಾಡ್ತಾರೆ ಸ್ಟೈಲು ಎಲ್ಲ, ಟಚ್ ಆ್ಯಂಡ್ ಫೀಲ್ ಎಲ್ಲ ನೋಡ್ರಿ ಹೆಂಗೆ. ನೋಡ್ರಿ ಸಾಕಾಯ್ತಾ? ಈಗ ಆಯ್ತಾ ಇದು? ಪಟಾಕಿ ನೋಡ್ರಿ ಎಲ್ಲ ಜೋಡಿಸಿದ್ದಾರೆ. ತರ್ರಿ ಸ್ವಲ್ಪ ಝೂಮ್ ಹತ್ರ ಬಂದು ವೀಡಿಯೋ ಮಾಡ್ತೀನಿ ನೋಡಿ. ಈ ಥರ ಅದನ್ನು ಸಿಕ್ಸಿರೋದು ಹೋಲ್ ಮಾಡಿ ಮಾಡಿ. ಈ ಫಮ್ ಶೀಟು ಸ್ವಲ್ಪ ಇದಿರುತ್ತಲ್ವಾ, ಏನದು ಸ್ವಲ್ಪ ಮೆತ್ತಗಿರುತ್ತೆ, ಅದನ್ನು ಬೇಗ ತೂತ ಮಾಡ್ಬೋದು. ಹಚ್ತೀರಾ ಈಗ? ಈಗ ಹಚ್ತಾ ಇದ್ದೀನಿ ನೋಡಿ ಎಲ್ಲರೂ. ಓಕೆ ಓಕೆ, ಹಚ್ತಾರಂತಡೆಯಪ್ಪ. ನೋಡ್ರಿ ಅದನ್ನ ನೋಡ್ತಾ ಇಲ್ಲ ಅವರು, ಅವ್ರಿಗೇನು ಕಾಣದೇ ಇಲ್ಲ ನಿಜವಾಗ್ಲೂ. ಈಗ ಹಚ್ತಾ ಇದ್ದೀನಿ ನೋಡಿ. ಹಿಂಗೆ ನಮ್ಮ ಶಿವರಾಜ್ ಅವರು ಪಟಾಕಿ ಹೊಡೆದ್ರು. ಥ್ಯಾಂಕ್ ಯು. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಶಿವರಾಜ್ ಅವರೇ ಹ್ಯಾಪಿ ದೀಪಾವಳಿ ಹೇಳಿ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಪಟಾಕಿ ಹೊಡೆದ ಎಂಜಾಯ್ ಮಾಡಿ. ರೆಡಿ ಉಡುಪಿಯವ್ರೆ? ಹಾಂ ರೆಡಿ. ಹೊಡೀರಿ. ಧೂಪನ ಅದು. ಇಂಥ ಕಲಾವಿದರಿರ್ತಾರೆ ನೋಡ್ರಿ. ಮತ್ತೊಂದು ಹೊಡಿತೀರಾ? ಹೊಡೆಯೋಣ. ಹಾಂ ಹೊಡೀರಿ ಹೊಡೀರಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ ಎಲ್ಲ. ಹಾಂ, ಒಂದ್ಸರಿ ದೀಪಾವಳಿ, ಹ್ಯಾಪಿ ದೀಪಾವಳಿ ಅಂದ್ರಿ. ಹ್ಯಾಪಿ ದೀಪಾವಳಿ.